ಅಪ್ಪಾಜಿ, ಇವತ್ತೊಂದು ಸ್ಪೆಷಲ್ ವೀಕೆಂಡ್, ಅಭಿಮಾನಿಗಳ ಭೇಟಿ. ಸೊ ತುಂಬಾ ದಿನ ಆದ್ಮೇಲೆ ಆಸ್ ಯೂಶುವಲ್ ಅಭಿಮಾನಿಗಳು ದೊಡ್ಡ ಮನೆಗಳು ಅವಿನಾಭಾವ ಸಂಬಂಧ ಭೇಟಿಯ ಸಂಭ್ರಮ ಹೆಂಗೆ? ನಮ್ಮ ಮನೆಯವ್ರನ್ನೇ ನೋಡಿದಷ್ಟು ಖುಷಿ ಆಗುತ್ತೆ, ನಮ್ಮ ಸ್ವಂತದವರು ನಮ್ಮ ಸಂಬಂಧಿಕರು ನೋಡಿದಷ್ಟೇ ಖುಷಿ ಆಗುತ್ತೆ ಅಭಿಮಾನಿಗಳು ನೋಡಿದ್ರೆ. ಇದೇ ನಾವು ಬೆಳೆಸಿರೋ ನಂಟವ್ರ ಜೊತೆ ತುಂಬ ಖುಷಿ ಆಗುತ್ತೆ. ಅದು ವಿಶೇಷವಾಗಿ ಇವತ್ತು ಟ್ರೈಲರ್ ಲಾಂಚ್ ಇರೋದ್ರಿಂದ ಪೆಪೆ ಮೂವಿದು ಅವ್ರು ಎಲ್ಲರಿಂದನೂ ಬಂದು ಆಶೀರ್ವಾದ ಮಾಡೋಕೆ ಬಂದವ್ರೆ. ಈ ಶಕ್ತಿನೇ ನಮ್ಮನ್ನ ಕಾಪಾಡ್ತಾ ಇರೋದು, ಮುಂದೆ ಕರ್ಕೊಂಡು ಹೋಗ್ತಾ ಇರೋದು. ಸ್ಪೆಷಲಿ ಅದೇ ಪೆಪ್ಪೆ ಸಿನಿಮಾ ತುಂಬಾ ಸ್ಪೆಷಲ್ ಆಗಿರೋದು. ವಿನಯರ ಜರ್ನಿ ಕೂಡ ಮಾತಾಡಿದ್ವಿ ತುಂಬಾ ಸರಿ. ಬಟ್ ಈ ಸಿನಿಮಾದ ವಿಚಾರವಾಗಿ ಮಾತಾಡೋದು, ಸಿನಿಮಾ ಹೆಚ್ಚಿಗೆ ನೋಡಿಲ್ಲ, ತುಣುಕುಗಳು ನೋಡಿದ ಅಲ್ಲಿ ಇಲ್ಲಿ. ಅವನಿಗೆ ಇದೊಂದು ವಿಭಿನ್ನವಾದ ಪಾತ್ರ. ಬಟ್ ನಾನು ಏನೇ ಹೇಳಿದ್ರು ಒಬ್ಬ ತಂದೆಯಾಗಿ ಹೇಳಿದಂಗಾಗುತ್ತೆ, ಅದು ಮುಖ್ಯ ಆಗಲ್ಲ. ಸಿನಿಮಾ ಹೊರಗಡೆ ಬಂದು ಜನಗಳ ಬಾಯಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ನನ್ನ ಕಿವಿಗೆ ಬಿದ್ದರೆ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಅವ್ರು ಬಂದಾಗ ಹೆಂಗ ಅನ್ಸುತ್ತೆ? ಈಗ ಮಕ್ಕಳ ಹತ್ರ ನಾನು ಕಲಿತಾ ಇದ್ದೀನಿ, ನಾನು ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇದ್ದೀನಿ. ಕತೆಗಳನ್ನ ಅವರೇ ಆಯ್ಕೆ ಮಾಡ್ತಾರೆ, ಅವರೇ ಕೇಳ್ಕೊತಾರೆ. ಒಳ್ಳೊಳ್ಳೆ ಕತೆಗಳನ್ನ ನೋಡಿ, ನೀವು ಕಳೆದ ಪಿಕ್ಚರ್ಗೂ ಈ ಪಿಕ್ಚರ್ ವಿಭಿನ್ನತೆ ನೋಡಿದ್ರೆ ಗೊತ್ತಾಗುತ್ತೆ. ಪಾತ್ರಗಳ ಮೇಲೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಅವರು ಚೆನ್ನಾಗಿ ಎಲ್ಲ ಬುದ್ಧಿವಂತರಾಗಿದ್ದಾರೆ ಮಕ್ಕಳೆಲ್ಲ. ಒಂದು ಅಭಿಮಾನಿಗಳು ಹೊಸದೇನಲ್ಲ, ಅಭಿಮಾನಿಗಳನ್ನ ಮನೆ ಹತ್ರ ನೋಡಿದಾಗ ಏನ್ ನೆನಪಾಗುತ್ತೆ ನಿಮ್ಗೆ? ನಮ್ಮ ತಂದೆ ಹುಟ್ಟುಹಬ್ಬ ಆಚರಿಸಿದಾಗ, ಅಪ್ಪು ಅವರು ಹುಟ್ಟುಹಬ್ಬ ಆಚರಿಸಿದಾಗ ಜನ ಬರ್ತಿದ್ದಲ್ಲ, ಆ ಖುಷಿ. ಅವ್ರು ಕಿರಿಸ್ತಾ ಇದ್ರೆ, ಜೈಕಾರ ಆಗ್ತಾ ಇದ್ರೆ ದೇವ್ರದ್ದು ಮಂತ್ರಗಳು ಕೇಳ್ದಂಗೆ ಆಗುತ್ತೆ. ನಮಗೆ ಮಂತ್ರ ಆಚರಣೆ ಮಾಡ್ದಂಗೆ ಆಗುತ್ತೆ, ಕಿವಿಗೆ ಒಂಥರ ಇಂಪಾಗುತ್ತೆ, ಮನಸ್ಸಿಗೆ ತುಂಬಾ ತಂಪಾಗುತ್ತೆ. ಈ ಪೆಪ್ಪೆ ಸಿನಿಮಾದಲ್ಲಿ ಅಂದ್ರೆ ಒಬ್ಬ ಊರ ಕಾಯೋ ನಾಯಕನ ರೀತಿ ಒಂದು ಶಕ್ತಿ ಆಗಿರುತ್ತೆ ಅಂತ. ಅದೇ ಶಕ್ತಿ ನಮ್ಗೆ. ನನ್ನ ತಂದೆ ಅದಕ್ಕೆ ಒಂದೇ ಮಾತಾಡಿ ಅವ್ರನ್ನ ದೇವ್ರುಗಳು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಇದಕ್ಕಿನ್ನ ದೊಡ್ಡದಾಗಿ ಬೇರೆ ಏನು ಹೇಳಕ್ಕಾಗಲ್ಲ ಅಂದ್ಬಿಟ್ಟೆ ಅಭಿಮಾನಿ ದೇವ್ರುಗಳಂತ ಹೇಳ್ಬಿಟ್ಟೋದ್ರು. ಅವ್ರು ಕೊಡೋ ಶಕ್ತಿನೇ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಒಂದು ಕಂಟೆಂಟ್ ನೋಡಿದ್ವಪ್ಪ ಪೆಪ್ಪೆ ಸಿನಿಮಾದಲ್ಲಿ. ವಿನಯ್ ಅವರಂದ್ರೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಮಾಡಿರೋ ಪಾತ್ರಗಳೇ ಬೇರೆ ಇದೆ. ಅಂದ್ರೆ ಇದು ಪಂಚ ಹಾಕೊಂಡಿರುವಂತ ಸೀನು, ಆ ಒಂದು ಎನ್ವಿರಾನ್ಮೆಂಟ್ ತುಂಬಾ ಕನೆಕ್ಟ್ ಆಗ್ತಿದೆ. ಪಂಚೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೆ ಅಪ್ಪಾಜಿ ಅವರು. ಸೊ ಅದನ್ನ ಹೆಂಗೆ ನೀವು ತಗೊಂಡ್ರೆ? ಅದೇ ಮುಂದಿನ ದಿನಗಳಲ್ಲಿ ಅವ್ರು ಒಪ್ಕೊಳ್ಳೋ ಕಥೆಗಳಲ್ಲಿ ವಿಭಿನ್ನತೆ ತೋರ್ಸಕ್ಕೆ ಏನೇನೋ ಕಷ್ಟಪಡ್ತಾ ಇದ್ರೆ, ಮಾಡ್ತಾ ಇದ್ದಾರೆ. ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ, ಹರಕೆ ಯಾವಾಗಲೂ ಅವ್ರ ಮೇಲೆ ಇರಲಿ ಅಂತ ಕೇಳ್ತೀವಿ ಅಷ್ಟೇ. ತಂದೆ ನಾನು ತುಂಬಾ ಮಕ್ಕಳ ಬಗ್ಗೆ ಹೊಗಳಕ್ಕೆ ಅಷ್ಟು ಇಷ್ಟಪಡೋಲ್ಲ. ಜನ ಇಷ್ಟು ಹೊಗಳಬೇಕು, ಅದನ್ನ ನಾನು ಕಿವಿಗೆ ಬಿಡಬೇಕು. ಸ್ಪೆಷಲ್ ಅನ್ನುವಂತ ಕುತೂಹಲ ಅಂತ ತೋರಿಸಿದೆ. ಸೊ ಅದಕ್ಕೆ ಸಾಕ್ಷಿಯಂತೆ ಅಭಿಮಾನಿಗಳು ಈಗಾಗಲೇ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಭೇಟಿ ಮಾಡಿದ್ರಿ ಈ ವೀಕೆಂಡ್. ಸೊ ಅದ್ರ ಬಗ್ಗೆ ಮೊದಲನೇ ಇವತ್ತು ಸಾಯಂಕಾಲ 7 ಗಂಟೆಗೆ ನಮ್ಮ ಟ್ರೈಲರ್ ರಿಲೀಸ್ ಆಗ್ತಿದೆ. ಸೊ ನಾವು ಅದನ್ನ ಮಾಲ್ ಆಫ್ ಏಷ್ಯಾ ಅಲ್ಲಿ ಟ್ರೈಲರ್ ರಿಲೀಸ್ ಮಾಡ್ತಿದ್ದೀವಿ. ಸಾಕಷ್ಟು ಜನ ಅದಕ್ಕೆ ಟ್ರೈಲರ್ ಲಾಂಚ್ಗೆ ಬರ್ತಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ, ಆಮೇಲೆ ಅದಕ್ಕೆ ಫ್ಯಾನ್ಸ್ ಬಂದಿದ್ದಾರೆ. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಸಿನಿಮಾ ಬಗ್ಗೆ ಮಾತಾಡಿ, ಒಂದು ಊಟ ಮಾಡಿ, ಆಮೇಲೆ ಟ್ರೈಲರ್ ಬಗ್ಗೆ ಅವ್ರದ್ದು ಏನೇನು ರಿಯಾಕ್ಷನ್ ಇದೆ, ಆಮೇಲೆ ಸಿನಿಮಾ ಬಗ್ಗೆ ಅವ್ರದ್ದು ಏನು ಕುತೂಹಲ ಇದೆ, ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಇವತ್ತು ಈಗಾಗಲೇ ತುಂಬಾ ಜನ ಫ್ಯಾನ್ಸ್ ಮೀಟ್ ಮಾಡಿದ್ರಿ. ಒಬ್ಬೊಬ್ರು ಒಂದೊಂದು ರೀತಿ ಕಂಟೆಂಟ್ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಏನ್ ಇಷ್ಟ ಆಯ್ತು ಅನ್ನೋಂತ ಎಲಿಮೆಂಟ್ಸ್ ನಿಮ್ಗೆ ತಲುಪ್ತಾ ಇದೆ? ಅದೇ ಈಗ ಸದ್ಯಕ್ಕೆ ಒಂದಷ್ಟು ಸಾಕಷ್ಟು ಪೋಸ್ಟರ್ಗಳು ಬಿಟ್ಟಿದೀವಿ, ಆಮೇಲೆ ಒಂದಷ್ಟು ತುಣುಕುಗಳು ಬಿಟ್ಟಿದೀವಿ, ಮುಂಚೆ ಒಂದು ಟೀಸರ್ಗಳು ಬಿಟ್ಟಿದೀವಿ. ಸೊ ಎಲ್ಲರಿಗೂ ಈ ಸಿನಿಮಾದ ಲುಕ್ ಅಂಡ್ ಫೀಲ್ ತುಂಬಾ ಇಷ್ಟ ಆಗಿದೆ, ಮ್ಯೂಸಿಕ್ ಇಷ್ಟ ಆಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ಗಳು ಇಷ್ಟ ಆಗಿದೆ. ಸೊ ಅದನ್ನೆಲ್ಲ ಶೇರ್ ಮಾಡ್ಕೊಂತೀವಿ. ನಿಮ್ಗೆ ಏನ್ ಚಾಲೆಂಜ್ ಇತ್ತು? ಈಗ ಸಿನಿಮಾ ಜನರನ್ನ ತಲುಪುವಂತ ಬಂದಿದೆ. ಸೊ ಅದ್ರ ಬಗ್ಗೆ ಮಾತಾಡೋದು. ಸರಿ, ನಿಮ್ಗೆ ಏನ್ ಚಾಲೆಂಜ್ ಇತ್ತು ಪಾತ್ರ ಒಪ್ಕೊಳ್ಳುವಂತ ಸಂದರ್ಭದಲ್ಲಿ? ಅಂದ್ರೆ ಚಾಲೆಂಜ್ಗಿಂತ ಇದೊಂಥರ ಹೊಸತನ ಇತ್ತು ಕ್ಯಾರೆಕ್ಟರ್ ಅಲ್ಲಿ. ಯಾವತ್ತು ಈ ತರ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿರ್ಲಿಲ್ಲ. ಕಥೆನೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಮ್ಮ ಇಡೀ ಟೀಮ್ ಇರ್ಬೋದು, ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್ಸ್, ಮ್ಯೂಸಿಕ್ ಡೈರೆಕ್ಟರ್, DOP ಅವರು, ಹೀರೋಯಿನ್. ಸೊ ಇಡೀ ಟೀಮ್ ತುಂಬಾ ಚೆನ್ನಾಗಿತ್ತು. ಎಲ್ಲರದ್ದು ಒಂದು ಮುಖ್ಯ ಪಾತ್ರ ಇದೆ ಸಿನಿಮಾದಲ್ಲಿ. ಸೊ ಅದರಿಂದ ಸಿನಿಮಾ ಇವತ್ತು ತುಂಬಾ ಸ್ಪೆಷಲ್ ಸಂದರ್ಭ. ಅಂದ್ರೆ ಸಹೋದರ ಇದ್ದಕ್ಕೂ ಕೂಡ ಬಂದಿರುವಂತ ಸಂದರ್ಭದಲ್ಲಿ ನಿಮ್ಗೆ ಹೆಂಗ್ ಫೀಲ್ ಆಗ್ತದೆ? ಅದೇ ಲೈಫ್ ಅಂದ್ರೆ ಅದು ಚೇಂಜಸ್ ಆಗ್ತಾನೆ ಇರುತ್ತೆ. ಮುಂಚೆ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾ ಇದ್ವಿ, ಆಮೇಲೆ ಒಟ್ಟಿಗೆ ಆಟ ಆಡ್ತಿದ್ವಿ, ಒಟ್ಟಿಗೆ ಒಂದಷ್ಟು ಏನಂದ್ರೆ ಗೇಮ್ಸ್ಗಳು ಆಟ ಆಡಿದ್ವಿ. ಸೊ ಇವತ್ತು ಅಭಿಮಾನಿಗಳನ್ನ ಒಟ್ಟಿಗೆ ಮೀಟ್ ಮಾಡ್ತಾ ಇದ್ವಿ. ಅದೊಂಥರ ಖುಷಿ ಆದ ಸಂದರ್ಭ. ಸರ್, ರನ್ ಆಂಡ್ ಪ್ಲೇ ಟೈಮಿಂಗ್ ಅಂದ್ರೆ ಡೇ 1 ಇಂದನೂ ಕೂಡ
ಯುವ ಸರ್ ನಿಮ್ಮ ಒಟ್ಟಿಗೆ ಬೆಂಬಲವಾಗಿ ನಿಂತಿದ್ದಾರೆ, ಇವತ್ತು ಕೂಡ ನಿಂತಿದ್ದಾರೆ. ಸೊ ಸಿನಿಮಾ ಆಯ್ಕೆ ವಿಚಾರದಲ್ಲೂ ಕೂಡ ಸ್ಕ್ರಿಪ್ಟಿಂಗ್ ಹಂತದಲ್ಲಿರುವಾಗ ಯುವ ಸರ್ ಏನಾದ್ರು ಕೇಳ್ತಾರಾ, ಅಥವಾ ಸಿನಿಮಾ ಆಯ್ಕೆ ವಿಚಾರದಲ್ಲಿ ಅಪ್ಪಾಜಿ ಜೊತೆ ಡಿಸ್ಕಷನ್ ಮಾಡ್ತೀರಾ, ಅಥವಾ ಇಂಡಿವಿಜುವಲ್ ಡಿಸಿಷನ್ ಅಥವಾ ಹೇಗೆ? ಅಂದ್ರೆ ನಾನ್ ಸಹ ಮೊದ್ಲು ಸಿನಿಮಾ ಕತೆ ಕೇಳ್ತೀನಿ. ಸೊ ನಮ್ಗೆ ಇಷ್ಟ ಆದ್ಮೇಲೆ ಆ ಕತೆ ಬಗ್ಗೆ ಒಂದಷ್ಟು ಚರ್ಚೆಗಳು ಮಾಡ್ತೀವಿ ಫ್ಯಾಮಿಲಿ ಜೊತೆ, ತಂದೆ ಜೊತೆ, ಗುರು ಜೊತೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರಿಗೇನ್ ಅನ್ಸುತ್ತೆ ಸಿನಿಮಾದ ಬಗ್ಗೆ, ಅವ್ರಿಗೇನ್ ಅನ್ಸುತ್ತೆ ಕತೆ ಬಗ್ಗೆ ಅಂತ ಒಂದಷ್ಟು ನನ್ಗೆ ಹೇಳ್ತಾರೆ. ಸೊ ಅದನ್ನ ತಗೊಂಡು ಅದನ್ನ ಕೇಳಿ ಒಂದು ಜೊತೆಗೆ ನನ್ನ ಫ್ರೆಂಡ್ಸ್ ಇರ್ತಾರೆ, ಒಂದಷ್ಟು ಜನ ಫ್ರೆಂಡ್ಸ್ನು ಕೇಳ್ತೀನಿ, ನನ್ನ ಹಳೆ ನಿರ್ದೇಶಕರ ಜೊತೆನೂ ಮಾತಾಡ್ತೀನಿ. ಸೊ ಎಲ್ಲ ಜೊತೆ ಮಾತಾಡಿ ಅವಾಗ ನನಗೆ ತುಂಬಾ ಇಷ್ಟ ಆದ್ಮೇಲೆ ಸಿನಿಮಾ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿವರೆಗೂ ಬಂದಿರೋ ಸಿನಿಮಾ ಸೆಲೆಕ್ಟ್ ಮಾಡ್ಕೊಂಡಿದ್ದು ಉದ್ದೇಶ ಒಂದು ಚೇಂಜ್ ಓವರ್ ಇರ್ಲಿ ಅಥವಾ ಒಂದು ಬ್ರೇಕ್ ಬೇಕು ಅನ್ನೋ ಕಾರಣಕ್ಕೆನಾ, ಅಥವಾ ಹೇಗೆ ಸರ್? ಇಲ್ಲ, ನಾನು ಪ್ರತಿ ಸಿನಿಮಾಲು ಒಂದು ಬೇರೆ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಕ್ಯಾರೆಕ್ಟರ್ ಅಲ್ಲಿ, ಈ ಸ್ಟೋರಿಯಲ್ಲಿ ಆ ಎಲಿಮೆಂಟ್ಸ್ ಇತ್ತು. ಈ ಸಿನಿಮಾಗೆ, ಈ ಕತೆಗೆ ಅದು ಬೇಕಾಗಿತ್ತು. ಸೊ ಅದರಿಂದ ಈ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಎಲ್ಲ ಕತೆಗಳು ಹಂಗೆಲ್ಲ, ಒಂದೊಂದು ಕತೆಗಳು ಕತೆಯಲ್ಲಿ ಪ್ರೀತಿ ಹೇಳ್ತೀವಿ, ಒಂದ್ ಕತೆಯಲ್ಲಿ ತತ್ವಗಳು ಹೇಳ್ತೀವಿ, ಒಂದೊಂದು ಕತೆಯಲ್ಲಿ ಹೋರಾಟ ಬಗ್ಗೆ ಹೇಳ್ತೀವಿ. ಸೊ ಈ ಕಥೆಯಲ್ಲಿ ಈ ತರ ಒಂದಷ್ಟು ಎಲಿಮೆಂಟ್ಸ್ ಇತ್ತು, ಅದಕ್ಕೆ. ಅಪ್ಪಾಜಿ, ಈಗ ವಿನಯ್ ಗುರು ಅವ್ರ ಜೊತೆ ಮಾತಾಡೋ ಒಂದು ಸಂದರ್ಭ, ಇಬ್ರು ಜೊತೆ ಸೇರಿ ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡುವಂತ ಸಾಧ್ಯತೆಗಳಿದೆ ಅಂತ. ಸೊ ನೀವು ಅದನ್ನ ಹೆಂಗ್ ತಗೊಳ್ತೀರಿ? ನೀವು ನೋಡೋದಾದ್ರೆ ಹೆಂಗ್ ನೋಡ್ತೀರಾ ಅವರ ಪಾತ್ರಗಳನ್ನ? ಯಾವ ತರ ಸಿನಿಮಾ ಮಾಡ್ಬೋದು ಅಂತ ನಿಮ್ ಕಲ್ಪನೆ ಇರ್ಬೋದು? ಸದ್ಯಕ್ಕೆ ಯಾವ್ದು ಯೋಚನೆ ಇಲ್ಲ ಅಪ್ಪಾಜಿ, ಮುಂದಿನ ದಿನಗಳಲ್ಲಿ ಬರ್ಬೋದು. ನನಗೆ ಬಂದ ತಕ್ಷಣ ಶಂಕರ್ ಗುರು ಹತ್ರ ಒಂದು ಚಿತ್ರ ಮಾಡ್ಬೇಕು ಅಂತ ಆಸೆ ಆಗುತ್ತೆ, ಇಲ್ಲ ದಾರಿ ತಪ್ಪಿದ ಮಗ ಅಂತ ಚಿತ್ರ ಮಾಡ್ಬೇಕು ಅಂತ ಆಸೆ ಆಗುತ್ತೆ. ಅಂದ್ರೆ ಅವ್ರವ್ರ ಪಾತ್ರ ಅವ್ರಿಗೆ ಮಾಡ್ದಂಗೆ ಇರಬೇಕು, ಸುಮ್ಮನೆ ಅಣ್ಣ ತಮ್ಮದಿರು ಮಾಡ್ದಂಗೆ ಇರಬಾರ್ದು. ಸರ್, ಸಿನಿಮಾ ಮಾಡುವಂತ ಕನ್ಸಿದ್ದಾಗ ಆ ಮನೆಯಿಂದ ಒಂದು ಜರ್ನಿ ಶುರು ಮಾಡುವಂತದ್ದು ಯಾವುದೇ ಕಲಾವಿದರಿಗಾಗ್ಲಿ, ನಿರ್ಮಾಪಕರಿಗೂ ಆಗ್ಲಿ, ಅದು ತುಂಬಾ ಸ್ಪೆಷಲ್. ಸೊ ನಿಮ್ಮ ಕರಿಯರ್ ಅಲ್ಲಿ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿದೆ? ಪೆಪ್ಪೆ ಆರಂಭ ದಿನಗಳಿಂದ ಇಲ್ಲಿ ತನಕ ಬಂದಿದೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ದೊಡ್ಡ ಮನೆ ಅಭಿಮಾನಿ. ಸೊ ಅದೇ ರೀತಿ ಇವತ್ತು ರಾಜ್ಯಾದ್ಯಂತ ಇರುವಂಥ ದೊಡ್ಡ ಮನೆ ಅಭಿಮಾನಿ ದೇವರುಗಳು ಈ ಪೆಪ್ಪೆ ಅನ್ನೋ ಸಿನಿಮಾ ತುಂಬ ಒಳ್ಳೆ ನಿರೀಕ್ಷೆ ಇರೋದ್ರಿಂದ ಈ ಸಿನಿಮಾಗೋಸ್ಕರ ಒಂದ್ಸತಿ ಮೀಟ್ ಮಾಡಬೇಕು, ಈ ಫ್ಯಾನ್ಸ್ ಎಲ್ಲ ಮೀಟ್ ಮಾಡಬೇಕು ಅಂತ ಸುಮಾರು ಸತಿ ಕೇಳ್ತಾನೆ ಇದ್ರು. ಆ ಒಂದು ಒಳ್ಳೆ ದಿನ ಇವತ್ತು ಕೂಡಿ ಬಂದಿದೆ. ಸೊ ಇವತ್ತು ಸಂಜೆನೇ ಟ್ರೈಲರ್ ಕೂಡ ಲಾಂಚ್ ಆಗ್ತಾ ಇದೆ. ಸೊ ಒಂದು ಒಳ್ಳೆ 30 ಆಗಸ್ಟ್ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬಾ ಒಳ್ಳೆ ಅದ್ಭುತವಾಗಿ ಮೂಡಿ ಬಂದಿದೆ. ಅಭಿಮಾನಿ ದೇವರಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದಾರೋ ಅದನ್ನ ಮೀರುವಂತ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಚಿತ್ರ, ಹಾಗೆ ಕಲ್ಟಿರುವಂತ ಚಿತ್ರ. ನೀವು ಹೇಳಿದ್ರಿ ವಿನಯ್ ಅವರಿಗೆ ಇದೊಂದು ಬ್ರೇಕ್ ಕೊಡುವಂತ ಸಿನಿಮಾ ಅಂತ. 100% ಈ ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಒಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಟಾಕ್ ಆಗುವಂತ ಒಂದು ಒಳ್ಳೆ ಸಿನಿಮಾ ಇದೆ. ಆ ತರ ಚೆನ್ನಾಗಿ ಕೆಲಸ ಆಗಿದೆ. ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹಾಗೆ ಅಭಿಮಾನಿ ದೇವರನ್ನು ಕೂಡ ಇವತ್ತು ಬಂದು ಅದೇ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ. ಬಹಳ ಖುಷಿ ಅನಿಸ್ತಾ ಇದೆ. ಈಗ ಸಿನಿಮಾ ಶುರು ಮಾಡುವಾಗ ಒಂದು ಈಗ ಚಾಲೆಂಜ್ ಅಂತ ಏನಿಲ್ಲ. ಶುರು ಮಾಡುವಾಗ ಆಕ್ಚುಲಿ ನಮ್ಮ ಸ್ನೇಹಿತರು ಉದಯ್ ಅಂತ ಹೇಳಿದಾರಲ್ಲ, ಅವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲಿ ನಮ್ಮ ಲೈಫ್ ಬರೋದು. ಸೊ ಅವ್ರು ಸ್ಟಾರ್ಟ್ ಮಾಡಿದ್ರು. ಸೊ ಈಗ ಚಾಲೆಂಜಸ್ ಅಂತ ಏನು ಅನಿಸ್ತಿದೆ ಎಲ್ಲ ಆದಷ್ಟು ಒಂಥರ ಕಾನ್ಫಿಡೆನ್ಸ್ ಇದೆ ತುಂಬಾ ಇದ್ರ ಮೇಲೆ. ಸಿನಿಮಾನು ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ ಅಂಡ್ ಎಲ್ಲರೂ ಸಪೋರ್ಟು ಕೂಡ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಏನು ಚಾಲೆಂಜಸ್ ಅಂತ ಏನು ಕಾಣಿಸ್ತಿಲ್ಲ. ಸರ್ ಥಿಯೇಟರ್ ಡಿಸ್ಟ್ರಿಬ್ಯೂಟರ್ KRG ಅವ್ರು ಕೊಟ್ಟಿದ್ದೀವಿ. ಸೊ ನಾವು ಕೇಳಿದಷ್ಟು ಥಿಯೇಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಿನ್ನೆ ಅದೇ ಸುದೀಪ್ ಸರ್ನ ಭೇಟಿ ಮಾಡಿದ್ರೆ ಆ ಒಂದು ಮೂಮೆಂಟ್ ಮತ್ತೆ ಇವತ್ತು ಪ್ರೋಗ್ರಾಮ್ ಕೂಡ ಬರ್ತಾ ಇದೆ, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾರೆ. ತುಂಬಾ ಖುಷಿ ಆಯ್ತು. ನಾನು ಸುಭಾಸಲಿ ಅವ್ರನ್ನ ಮೀಟ್ ಮಾಡಿದ್ದೆ. ಸೊ ಆದ್ರೆ ಯಾವತ್ತೂ ಅವ್ರ ಜೊತೆ ಕೂತಿ ಮಾತಾಡಿರ್ಲಿಲ್ಲ. ಸೊ ನಿನ್ನೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಕೂತಿ ಅವ್ರ ಜೊತೆ ಒಂದಷ್ಟು ಮಾತಾಡಿದಾಗ ತುಂಬಾ ಖುಷಿ ಆಯ್ತು. ಸೊ ಒಂದಷ್ಟು ಒಳ್ಳೆ ಕಾನ್ವರ್ಸೇಷನ್ಸ್ ಆಯ್ತು ಅವ್ರ ಜೊತೆ. ಸೊ ಅವರು ನನ್ಗೆ ಒಂದಷ್ಟು ವಿಷಯಗಳನ್ನ ಹೇಳಿದ್ರು. ಸೊ ಅದನ್ನೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ಆಮೇಲೆ ಅವರು ಇವತ್ತು ನಮ್ಮ ಟ್ರೈಲರ್ ಲಾಂಚ್ಗೆ ಬರ್ತಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಮೊದಲಿಗೆ. ನಮ್ಮ ಟ್ರೈಲರ್ ಲಾಂಚ್ಗೆ ಬರ್ತಿದ್ದಾರೆ. ಆಮೇಲೆ ಪೆಪ್ಪೆ ಸಿನಿಮಾ ಅದು ಒಂದಷ್ಟು ತುಣುಕುಗಳು ಅವರು ಕೂಡ ನೋಡಿದ್ರು, ಅವ್ರಿಗೂ ತುಂಬಾ ಇಷ್ಟ ಆಗಿದೆ. ಸೊ ಅದರಿಂದ ಅವರು ಇವತ್ತು ಬರಕ್ಕೆ ಒಪ್ಕೊಂಡಿದ್ದಾರೆ. ಸೊ ಸಾಯಂಕಾಲ ಅವ್ರನ್ನ ಮೀಟ್ ಮಾಡೋಕೆ ಕಾಯ್ತಾರೆ. ಸರ್, ಇಲ್ಲಿವರೆಗೂ ಯುವ ಅವರಲ್ಲಿ ನಾವು ಅಪ್ಪು ಸರ್ನ ಕಾಣ್ತೀವಿ ಅಂತ ಫ್ಯಾನ್ಸ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು. ನಿಮ್ ಕಂಟೆಂಟ್ ನೋಡಿದ್ಮೇಲೆ, ಪೆಪ್ಪೆದು ಒಂದಿಷ್ಟು ಕಂಟೆಂಟ್ ನೋಡಿದ್ಮೇಲೆ, ಅಪ್ಪು ಸರ್ ಲಾಸ್ಟ್ ಸಿನಿಮಾ ಗಂಧದಗುಡಿಯಲ್ಲಿ ಪ್ರಕೃತಿ ಬಗ್ಗೆ, ನಮ್ಮ ಸಂಪತ್ತು ಎಷ್ಟು ಶ್ರೀಮಂತವಾಗಿದೆ ಅಂತ ತೋರಿಸಿದ್ರು. ಈ ಸಿನಿಮಾದಲ್ಲಿ ಈ ಊರಕಾಯ ನಾಯಕನ ಪಾತ್ರ. ಸೊ ಎಲ್ರಿಗೂ ಕೂಡ ನಿಮ್ಗೂ ಕನೆಕ್ಟ್ ಆಗ್ತಿದ್ದಾರೆ. ಅಪ್ಪು ಸರ್ನ ನಾವು ನಿಮ್ಮಲ್ಲೂ ನೋಡ್ತೀವಿ
ಚಿಕ್ಕಪ್ಪನೇ. ಸೊ ಅವರಲ್ಲಿ ಮಾತ್ರ ಅದು ಬೇರೆ ಯಾರಲ್ಲೂ ನೋಡಕ್ಕಾಗಲ್ಲ. ಸೊ ಪೆಪ್ಪೆಯಲ್ಲಿ ನನ್ನನ್ನ ನೋಡ್ಬೋದು, ನನ್ನನ್ನ ಪೆಪ್ಪೆಯಲ್ಲಿ ನೋಡ್ಬೋದು. ಬಟ್ ಚಿಕ್ಕಪ್ಪ